ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ. ಮೋದಿ ಕೇರ್ ಕಂಪನಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಸಪ್ಲಿಮೆಂಟೇಷನ್ ಅವಶ್ಯಕತೆಯನ್ನು ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಿದ್ದೀವಿ ಸಂಪೂರ್ಣ ಆರೋಗ್ಯಕ್ಕೆ ಯಾವ ಸಪ್ಲಿಮೆಂಟೇಷನ್ ಅವಶ್ಯಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ನಾವು ಮಾತಾಡ್ತಿರುವಂತದ್ದು ಮೋದಿ ಕೇರ್ ವತಿಯಿಂದ ಆಲ್ ಪ್ಲಾಂಟ್ ಪ್ರೋಟೀನ್. ಸೊ ಸಂಪೂರ್ಣ ಆರೋಗ್ಯಕ್ಕಾಗಿ ಆಲ್ ಪ್ಲಾಂಟ್ ಪ್ರೋಟೀನ್. ಅದಕ್ಕಿಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ನೇಹಿತರೆ, ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಅವಶ್ಯಕತೆ ಏನು, ಅದರ ಅವಶ್ಯಕತೆ ಏನಿದೆ, ಅದರ ಪ್ರಾಮುಖ್ಯತೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ನಾವು ಇಲ್ಲಿ ಗಮನಿಸಬಹುದು ಪ್ರೋಟೀನ್ಸ್ ಅನ್ನು ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಹ್ಯೂಮನ್ ಬಾಡಿ ಅಂತ ನಾವು ಕರಿತೀವಿ. ಒಂದು ಮನೆ ಅಥವಾ ಒಂದು ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಇಟ್ಟಿಗೆಗಳು ಯಾವ ರೀತಿ ನಾವು ಜೋಡಿಸ್ತಾ ಹೋಗ್ತೀವೋ ಅದರ ಅವಶ್ಯಕತೆ ಇದೆಯೋ, ಅದೇ ರೀತಿ ನಮ್ಮ ದೇಹದ ಮಾಂಸಖಂಡಗಳು ಅಥವಾ ಪ್ರತಿಯೊಂದು ಜೀವಕೋಶ ತಯಾರಾಗಬೇಕು ಅಂತ ಹೇಳಿದ್ರೆ ನಮಗೆ ಪ್ರೋಟೀನ್ ನ ಪ್ರಾಮುಖ್ಯತೆ ಅಥವಾ ಅವಶ್ಯಕತೆ ತುಂಬಾನೇ ಮುಖ್ಯ. ಸೊ ಎವರಿ ಸೆಲ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಪ್ರತಿಯೊಂದು ಜೀವರಾಶಿ ಅಥವಾ ಜೀವಕೋಶ ನಾವು ಪ್ರೋಟೀನ್ ಇಂದ ತಯಾರು ಮಾಡ್ಕೋಬೇಕಾಗತ್ತೆ. ಸೊ ಅದನ್ನ ನಾವು ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾವು ತಗೊಳ್ಳೋಣ. ಸೊ ಪ್ರೋಟೀನ್ಸ್ ಏನೆಲ್ಲ ನಮಗೆ ಕೆಲಸಗಳು ದೇಹದಲ್ಲಿ ಮಾಡುತ್ತೆ ಅಥವಾ ಅದರ ಒಂದು ಉಪಯೋಗಗಳು ಏನಪ್ಪಾ ಅಂತ ನೋಡಿದ್ರೆ ಮಾನವನ ದೇಹದಲ್ಲಿ, ಸೊ ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಸೊ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಒದಗಿಸಿಕೊಡುವಂಥದ್ದು, ಮಕ್ಕಳ ಬೆಳವಣಿಗೆಗೆ, ಸೊ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ನಾವು ಕಾಯ್ದುಕೊಳ್ಳೋದಕ್ಕೆ ಮಕ್ಕಳಿಗಾಗಿರಬಹುದು ನಮಗಾಗಿರಬಹುದು. ಸೊ ಇಮ್ಯುನಿಟಿ ಅಂತ ಕರಿತೀವಿ, ಅದನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ಮೂರನೇದು, ಇಟ್ ಈಸ್ ಪ್ರೆಸೆಂಟ್ ಇನ್ ಎವರಿ ಸೆಲ್ ಆಫ್ ಬಾಡಿ. ನಾನು ಆಲ್ರೆಡಿ ಹೇಳಿದ ರೀತಿ ಪ್ರತಿಯೊಂದು ಜೀವಕೋಶ ತಯಾರಾಗಬೇಕು ಅಥವಾ ಅದು ಇರಬೇಕು ಅಂತ ಹೇಳಿದ್ರೆ, ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಸೊ ಪ್ರೋಟೀನ್ ಬೇಕಾಗುತ್ತೆ. ಅದೇ ರೀತಿ ಹಲವಾರು ರೀತಿಯ ಕಿಣ್ವಗಳು, ಎನ್ಸೈಮ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಹಾಗೂ ಹಾರ್ಮೋನ್ಸ್ ಗಳು ಉತ್ಪಾದನೆ ಆಗೋದಕ್ಕೆ, ಅದರ ಕಾರ್ಯವನ್ನ ನಿರ್ವಹಿಸೋದಕ್ಕೆ ನಮಗೆ ಪ್ರೋಟೀನ್ಸ್ ಬೇಕಾಗುತ್ತೆ ಸ್ನೇಹಿತರೆ. ಬಟ್ ಸೊ ಇಷ್ಟೆಲ್ಲ ಕೆಲಸಗಳು ಮಾಡಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಪ್ರೋಟೀನ್ಸ್ ಗಳು ಯಾವ ರೀತಿ ತಯಾರಾಗುತ್ತೆ ಅಥವಾ ಇದರ ಮೂಲ ಏನು ಅಂತ ನೋಡಿದಾಗ, ಸೊ ಪ್ರೋಟೀನ್ಸ್ ಅನ್ನ ನಾವು ತಯಾರು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾದ ಕೆಲವು ಒಂದು ಸುಲಭ ರೀತಿಯ ಇನ್ನೊಂದು ಕೆಲವು ಪೋಷಕಾಂಶಗಳು ಅಥವಾ ಇನ್ನೊಂದು ಮಾದರಿಯ ಅಂಶಗಳು ಅಂದ್ರೆ ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಮಾಡಿಕೊಳ್ಳಲು ಸಾಧ್ಯವಾಗದ ಅಮೈನೋ ಆಮ್ಲಗಳು 9 ರೀತಿಯಲ್ಲಿರುತ್ತೆ. ಅದೇ ರೀತಿ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಕೆಲವು ಅಮೈನೋ ಆಮ್ಲಗಳು 13 ಇರುತ್ತೆ. ಸೊ ಇವು ಕಾಂಬಿನೇಷನ್ ಆಫ್ ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್. ಅಂದ್ರೆ ನಮಗ್ ಗೊತ್ತಿದೆ ಸ್ನೇಹಿತರೆ, ಇವತ್ತು 26 ಅಕ್ಷರಗಳು, ನಾವು ಲೆಟರ್ಸ್ ಅಂತ ಏನ್ ಕರಿತೀವಿ, ನಾವು ಆಲ್ಫಾಬೆಟ್ಸ್ ಅನ್ನ ನಾವು ನೋಡ್ತೀವಿ ಈ ಒಂದು ಇಂಗ್ಲಿಷ್ ಅಲ್ಲಿ ABCD ಅಂತ ಏನ್ ಹೇಳ್ತೀರಾ. ಸೊ ಈ ಒಂದು ಅನುಕ್ರಮದಲ್ಲಿ ಕೆಲವೊಂದು ಪದಗಳು ಅಥವಾ ಕೆಲವೊಂದು ಅಕ್ಷರಗಳನ್ನ ನಾವು ಜೋಡಿಸ್ತಾ ಹೋದ್ರೆ ಕೆಲವೊಂದು ಅರ್ಥಗರ್ಭಿತ ಅಕ್ಷರಗಳು ಅಥವಾ ಲೆಟರ್ಸ್ ತಯಾರಾಗ್ತಾ ಹೋಗ್ತವೆ. ಆ ಲೆಟರ್ಸ್ ಅನ್ನ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಆಲ್ಫಾಬೆಟ್ಸ್ ಯಾವ ರೀತಿ ಮುಖ್ಯನೋ, ಆ ಒಂದು ಲೆಟರ್ಸ್ ಎಷ್ಟು ಮುಖ್ಯನೋ, ನಮಗಿಲ್ಲೂ ಅಷ್ಟೇ ಪ್ರೋಟೀನ್ಸ್ ಗಳನ್ನ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಸೊ ನಮಗೆ ಕಾಂಬಿನೇಷನ್, ಕೆಲವೊಂದು ಜೋಡಣೆ, ಈ ಒಂದು ಎಸೆನ್ಷಿಯಲ್ ಹಾಗೂ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಗಳು ಅಥವಾ ಅಮೈನೋ ಆಮ್ಲಗಳ ಜೋಡಣೆ ಆಗ್ಬಿಟ್ಟು ಸೊ ಸರಿಸುಮಾರು ಲಕ್ಷಾಂತರ ಪ್ರೋಟೀನ್ ನಮ್ಮ ದೇಹದಲ್ಲಿ ತಯಾರಾಗುವುದಕ್ಕೆ ನಮಗೆ ಸಹಾಯ ಮಾಡ್ತಿರುತ್ತೆ ಪ್ರೋಟೀನ್ಸ್ ಸ್ನೇಹಿತರೆ ಇಲ್ಲಿ. ಸೊ ಅದನ್ನ ನಾವು ಇಲ್ಲಿ ಗಮನ ಇಟ್ಟು ನೋಡಬಹುದು. ಸೊ ಅಮೈನೋ ಆಮ್ಲಗಳು ಇದರ ಮೂಲ. ಸೊ ದೇಹದಲ್ಲಿ ಹಲವಾರು ಅಮೈನೋ ಆಮ್ಲಗಳು ಸೊ ಕಾಂಬಿನೇಷನ್ಗೆ ಒಳಪಟ್ಟು, ಜೋಡಣೆಗೆ ಒಳಪಟ್ಟು ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಅನ್ನ ತಯಾರು ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡ್ತಿರುತ್ತೆ. ಅದೇ ರೀತಿ ಸೊ ಇವುಗಳ ಒಂದು ವಿಶೇಷವಾದ ಒಂದು ಗುಣಗಳು ಅಥವಾ ಒಂದು ಉಪಯೋಗಗಳನ್ನ ನೋಡಿದ್ರೆ, ಇದರ ಒಂದು ಫಂಕ್ಷನ್ಸ್ ಅನ್ನ ನೋಡಿದ್ರೆ, ಸೊ ನಮ್ಮ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಇದು ಕಾಯ್ದುಕೊಳ್ಳುತ್ತೆ, ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಹೊರಗಡೆಯಿಂದ ನಮ್ಮ ದೇಹದ ಒಳಕ್ಕೆ ನುಸುಳುವಂತಹ ವಿದೇಶಿ ವಸ್ತುಗಳು, ನಥಿಂಗ್ ಬಟ್ ಫಾರಿನ್ ಬಾಡೀಸ್ ಅಂತ ಹೇಳ್ತೀವಿ, ಅಥವಾ ನಮ್ಮ ದೇಹವನ್ನ ಹಾನಿ ಉಂಟು ಮಾಡುವಂತಹ ಅಂಶಗಳ ವಿರುದ್ಧ ನಮಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ನಮಗೆ ಆಂಟಿಬಾಡಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಅಂಡ್ ಕೆಲವೊಂದು ಎನ್ಸೈಮ್ಯಾಟಿಕ್ ರಿಯಾಕ್ಷನ್, ಹಲವಾರು ರೀತಿಯ ಒಂದು ರಾಸಾಯನಿಕ ಪ್ರಕ್ರಿಯೆಗಳನ್ನ ನಡೆಸ್ಕೊಡೋದಕ್ಕೆ ನಮಗೆ ಕಿಣ್ವಗಳ ಅಗತ್ಯತೆ ಇದೆ, ಎನ್ಸೈಮ್ಸ್ ನ ಅಗತ್ಯತೆ ಇದೆ. ಆ ಒಂದು ಹಲವಾರು ಪ್ರೋಟೀನ್ಸ್ ಈ ನಿಟ್ಟಲ್ಲಿ ಕೆಲಸ ಮಾಡುತ್ತೆ. ಮೂರನೇದು ಹಾರ್ಮೋನ್ಸ್, ಕೆಲವೊಂದು ಪ್ರೋಟೀನ್ಗಳ ಹಾರ್ಮೋನುಗಳ ತಯಾರಿಕೆಯಲ್ಲಿ, ಹಾಗೂ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಗೊತ್ತೇ ಇದೆ. ಉದಾಹರಣೆಗೆ ಇಲ್ಲಿ ನಾವು ಕೊಟ್ಟಿದ್ದೀವಿ ಇನ್ಸುಲಿನ್ ಅನ್ನೋ ಹಾರ್ಮೋನ್ ನಮ್ಮ ದೇಹದಲ್ಲಿ ಅಥವಾ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಕೆಲವು ಹಾರ್ಮೋನ್ಸ್ ಬೇಕಾಗುತ್ತೆ. ಎಕ್ಸಾಂಪಲ್, ಉದಾಹರಣೆಗೆ ಇನ್ಸುಲಿನ್ ಆ ಒಂದು ತಯಾರಾಗಬೇಕು ಅಂತ ಹೇಳಿದ್ರು ಸಹ ನಮಗೆ ಪ್ರೋಟೀನ್ ಅವಶ್ಯಕತೆ.
ಅದೇ ರೀತಿ ಸ್ಟ್ರಕ್ಚರಲ್ ಪ್ರೋಟೀನ್, ಕೆಲವು ಪ್ರೋಟೀನ್ಗಳನ್ನ ನಾವು ಸ್ಟ್ರಕ್ಚರಲ್ ಪ್ರೋಟೀನ್ ಅಂತ ಹೇಳ್ತೀವಿ. ನಮ್ಮ ದೇಹದ ಚರ್ಮ ಆಗಿರಬಹುದು, ಕೂದಲಾಗಿರಬಹುದು, ಸೊ ಹಂತ ಹಂತವಾಗಿ ಒಂದು ಆ ನಿಕಟವಾಗಿ ನಮಗೆ ತಯಾರಾಗಬೇಕು ಅಂತ ಹೇಳಿದ್ರೆ, ಒಂದು ಸರಿಯಾದ ಕ್ರಮದಲ್ಲಿ ತಯಾರಾಗಬೇಕು ಅಂತ ಹೇಳಿದ್ರೆ, ಸೊ ಆ ಒಂದು ಶೇಪ್ ಕೊಡಬೇಕು ಅಂತ ಹೇಳಿದ್ರೆ, ರೂಪ ರೇಷೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಕೆಲವು ಪ್ರೋಟೀನ್ಸ್ ಬೇಕಾಗುತ್ತೆ. ಉದಾಹರಣೆಗೆ ಕೊಲ್ಲಾಜಿನ್ ಹಾಗೂ ಎಲಾಸ್ಟಿನ್ ಅಂತ ಕರಿತೀವಿ. ನಮಗೆ ಗೊತ್ತೇ ಇದೆ, ಕೊಲ್ಲಾಜಿನ್ ಅಂತ ಹೇಳ್ಬಿಟ್ಟು ನಮ್ಮ ಜೀವಕೋಶಗಳನ್ನ ಜೋಡಿಸೋದಕ್ಕೆ ಅಥವಾ ತಯಾರು ಮಾಡೋದಕ್ಕೆ ಬೇಕಾದಂತಹ ಒಂದು ಕನೆಕ್ಟಿವ್ ಪ್ರೋಟೀನ್, ಸ್ಟ್ರಕ್ಚರಲ್ ಪ್ರೋಟೀನ್. ಅದೇ ರೀತಿ ನಮ್ಮ ಚರ್ಮ ಎಲಾಸ್ಟಿಸಿಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೂದಲಿಗೆ ಬೇಕಾದಂತಹ ಸೊ ಆ ಒಂದು ಪ್ರೋಟೀನ್ ಎಲಾಸ್ಟಿನ್ ಅಂತ ಸಹ ನಾವು ಕರಿತೀವಿ. ಅಂಡ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂತ ಸಹ ನಾವು ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ಎಕ್ಸಾಂಪಲ್ ಅಥವಾ ಉದಾಹರಣೆಗೆ ಹಿಮೋಗ್ಲೋಬಿನ್. ಸೊ ನಮ್ಮ ಆಮ್ಲಜನಕದ ದೇಹದ ಎಲ್ಲಾ ಭಾಗಗಳಿಗೆ ಚಲಾವಣೆ ಮಾಡೋದಕ್ಕೆ ನಮಗೆ ಬೇಕಾದಂತಹ ಒಂದು ಟ್ರಾನ್ಸ್ಪೋರ್ಟ್ ಪ್ರೋಟೀನ್, ದಟ್ ಈಸ್ ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ಸಹ ಗ್ಲೋಬಿನ್ ಅನ್ನೋದು ಪ್ರೋಟೀನ್ ಆಗಿರುತ್ತೆ. ಈ ಒಂದು ವಿಷಯವನ್ನ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ಅದೇ ರೀತಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಬಟ್ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ತಲುಪ್ತಾ ಇದೆ ಅಂತ ನೋಡಿದಾಗ, ಸೊ ಇಲ್ಲಿ ನಮಗೆ ಪ್ರಮಾಣ ಎಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಪ್ರತಿನಿತ್ಯ ಸೇವಿಸಬೇಕು ಅಂತ ನೋಡಿದಾಗ, ಒಬ್ಬ ವಯಸ್ಕನಿಗೆ, ಅಡಲ್ಟ್ಗೆ 1 kg ತೂಕಕ್ಕೆ 1 ಗ್ರಾಂ ಪ್ರೋಟೀನ್ ಪ್ರತಿನಿತ್ಯ ನಮ್ಮ ಊಟದ ಮೂಲಕ ನಮ್ಮ ದೇಹಕ್ಕೆ ಸೇರ್ಬೇಕಾಗತ್ತೆ, ಆಸ್ ಪರ್ ಐಡಿಯಲ್ ವೈಟ್. ಅದೇ ರೀತಿ ಮಕ್ಕಳಿಗೆ 1 kg ತೂಕಕ್ಕೆ 1.2 ಗ್ರಾಂ ಬಾಡಿ ವೆಯ್ಟ್ ಒಂದು ಗ್ರಾಮ್ಸ್ ಬೇಕಾಗತ್ತೆ ಅವರ ಐಡಿಯಲ್ ಬಾಡಿ ವೆಯ್ಟ್ ಪ್ರಕಾರ. ಸೊ ಇದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ಒಂದು ರೆಕಮೆಂಡೇಶನ್ ನ ಒಂದು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು, ಸೊ ಈ ಒಂದು ಸ್ಟಾಟಿಸ್ಟಿಕಲ್ ಅಂತ ಅನಾಲಿಸಿಸ್ ಅಂತ ಏನ್ ಕೊಡ್ತೀವಿ ಅಥವಾ ಅಂಕಿ ಅಂಶ ಅಂತ ಏನ್ ಕೊಡ್ತೀವಿ, ಆ ಒಂದು ರೆಕಮೆಂಡೇಶನ್ ಅಂತ ಏನ್ ಕೊಡ್ತೀವಿ, ಇದನ್ನ ಕೊಟ್ಟಿದ್ದೀವಿ, ಅದನ್ನ ನಾವು ಫಾಲೋ ಮಾಡಬೇಕು. ಇಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ಳೇಬೇಕು ನಾವು ಆರೋಗ್ಯವಾಗಿರೋದಕ್ಕೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಮಗೆ ಹಲವಾರು ರೀತಿಯಲ್ಲಿ ಪ್ರೋಟೀನ್ ಕೊರತೆ ಅನುಭವಿಸ್ತಿದೀವಿ. ಯಾಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ನಾವು ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರೋಟೀನ್ ಅನ್ನು ತಗೊಳಕ್ ಆಗ್ತಾ ಇಲ್ಲ. ಆ ಒಂದು ಪ್ರೋಟೀನ್ ಕೊರತೆ ಆದಾಗ ನಮ್ಮ ದೇಹದಲ್ಲಿ ಯಾವ ರೀತಿ ಒಂದು ಸಿಂಪ್ಟಮ್ಸ್ ಅಥವಾ ಚಿಹ್ನೆಗಳು ಕಂಡು ಬರುತ್ತೆ ಅನ್ನೋದಕ್ಕೆ, ಒಂದು ಹೇರ್ ಲಾಸ್ ಅಥವಾ ಹೇರ್ ಫಾಲ್. ಸೊ ಲೈಕ್ ಅತಿ ಹೆಚ್ಚಾಗಿ ನಮಗೆ ಕೂದಲು ಉದುರುವಿಕೆ, ಕಾನ್ಸ್ಟಿಪೇಷನ್ ಅಂದ್ರೆ ತಿಂದ ಪದಾರ್ಥಗಳು ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ಕ್ರಮದಲ್ಲಿ ಜೀರ್ಣ ಆಗದೆ ಇರೋದು, ಬ್ರಿಟಲ್ ನೇಲ್ಸ್, ನಮ್ಮ ಉಗುರಿನ ಆರೋಗ್ಯ ಕಳ್ಕೊಳ್ತಿರ್ತೀವಿ, ಸೀಳು ಬಿಟ್ಟಿರುತ್ತೆ ನೋಡಬಹುದು ನಾವು, ಅಥವಾ ಡ್ರೈ ಆಗುತ್ತೆ ಯಥೇಚ್ಛವಾಗಿ, ಲ್ಯಾಕ್ ಆಫ್ ಮಸಲ್ ಗ್ರೋತ್, ತುಂಬಾ ಸಪೂರ್ವಾಗಿರೋದು ಅಥವಾ ಮಾಂಸಖಂಡಗಳ ಬೆಳವಣಿಗೆ ಸದೃಢವಾಗಿ ಡೆವಲಪ್ ಆಗದೆ ಇರೋದು, ಸ್ಲೀಪಿಂಗ್ ಟೂ ಮಚ್, ಸರಿಯಾದ ನಿದ್ದೆ ಅನ್ನೋದಕ್ಕಿಂತ ಸೊ ತುಂಬಾ ಲೈಕ್ ಯಾವಾಗೂ ಆಯಾಸವಾಗಿರೋದು ಹಾಗೂ ನಿದ್ದೆಯ ಪ್ರಮಾಣ ಜಾಸ್ತಿ ಇರುವಂತದ್ದು ಸರಿಯಾದ ಪ್ರಮಾಣಕ್ಕಿಂತ, ಲೋವರ್ ಹಾರ್ಟ್ ಬೀಟ್ ರೇಟ್, ಹೃದಯ ಬಡಿತದಲ್ಲಿ ಏರುಪೇರು ಅಥವಾ ಹೃದಯ ಬಡಿತ ಕಡಿಮೆ ಆಗೋದು, ಆ ಒಂದು ಅಂಶವನ್ನ ಗಮನಿಸ್ತೀವಿ. ಎಕ್ಸ್ಟ್ರೀಮ್ ಫೆಟೀಗ್, ಯಾವಾಗೂ ಆಯಾಸವಾಗಿ ನಿಶ್ಶಕ್ತಿಯಿಂದ ಕೂಡಿರುವಂತಹ ಅಂಶಗಳು ನಾವು ಪ್ರೋಟೀನ್ ಕೊರತೆಯಿಂದ ನೋಡುವಂತದ್ದು. ಸೊ ಸರ್ವೇ ಸಾಧಾರಣ ಇದು, ಎಸ್ಪೆಷಲಿ ನಮ್ಮ ಭಾರತದಾದ್ಯಂತ ನಮಗೆ ಪ್ರೋಟೀನ್ ಕೊರತೆ ತುಂಬಾನೇ ಇದೆ. ಆ ಒಂದು ಪ್ರೋಟೀನ್ ಕೊರತೆ ನೀಗಿಸ್ಲಿಕ್ಕೆ ಇವತ್ತು ಮೋದಿ ಕೇರ್ ಸಂಸ್ಥೆ ಒಂದು ಅತ್ಯುನ್ನತ ಒಂದು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ಮುಂದೆ ಕೊಟ್ಟಿದೆ. ಅದನ್ನ ವೆಲ್ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಂತ ನಾವು ಕರಿತೀವಿ. ಇಟ್ ಇಸ್ ಅ ಪವರ್ ಆಫ್ ಟ್ರೈ ಬ್ಲೆಂಡ್. 3 ವಿಧವಾದ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಸೇರಿಸಿ, ಆಹಾರ ಒಂದು ಪದಾರ್ಥಗಳನ್ನ ಸೇರಿಸಿ ಮಾಡಿರುವಂತದ್ದು ಗೋಧಿ, ಸೋಯಾ ಹಾಗೂ ಬಟಾಣಿ. ಈ 3 ಅಂಶಗಳ ಸಮ್ಮಿಲನ, ಸಮ್ಮಿಶ್ರಣ, ಸೊ ಈ ಒಂದು ಉತ್ಪನ್ನ ತಯಾರಾಗಿರುತ್ತೆ. ಇದರ ಒಂದು ವಿಶೇಷತೆ ಏನಪ್ಪಾ ಅಥವಾ ಇದರ ಒಂದು ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ಏನಪ್ಪಾ ಅಂತ ನೋಡಿದಾಗ, ಸೊ ಪ್ರತಿ 10 ಗ್ರಾಂ ಪೌಡರ್ ಅಲ್ಲಿ ನಮಗೆ 8.4 ಗ್ರಾಂ ಪ್ರೋಟೀನ್ ಸಿಗುತ್ತೆ. ಅತಿ ಉನ್ನತ ಗುಣಮಟ್ಟದ ಪ್ರೋಟೀನ್ ಸಿಗುತ್ತೆ. ನಮ್ಮ ದೇಹಕ್ಕೆ ಬೇಕಾದಂತಹ, ನಮ್ಮ ದೇಹದಲ್ಲಿ ತಯಾರಾಗದಂತಹ 9 ಅಮೈನೋ ಆಮ್ಲಗಳು ಅಥವಾ ಎಸೆನ್ಷಿಯಲ್ ಅಮೈನೋ ಆಸಿಡ್ ನಮ್ಮ ದೇಹಕ್ಕೆ ಇದರ ಮೂಲಕ ತಲುಪುತ್ತೆ. ಅದೇ ರೀತಿ ಈ ಒಂದು ಪ್ರೋಟೀನ್ ಪೌಡರ್ ಅಲ್ಲಿ ಸೋಯಾ ಐಸೋಫ್ಲೋವೆನ್ಸ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ಗಳು ನಾವು ಕಾಣಬಹುದು. ಹಾಗೂ ಈ ಪ್ರೋಟೀನ್ ಕೊಲೆಸ್ಟ್ರಾಲ್ ಹಾಗೂ ಕೊಬ್ಬಿನ ಅಂಶದ ರಹಿತ ಅಂತ ನಾವು ಕರಿಬಹುದು. ಫ್ಯಾಟ್ ಫ್ರೀ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಅಂತ ಹೇಳ್ತೀವಿ. ಅದೇ ರೀತಿ ಈ ಉತ್ಪನ್ನವನ್ನು ನಾವು ಗಮನಿಸಿದ್ರೆ 100% ವೆಜಿಟೇರಿಯನ್. ಯಾವ ವ್ಯಕ್ತಿಗಳು ಲ್ಯಾಕ್ಟೋಸ್ ಅವರ ದೇಹಕ್ಕೆ ಸೂಟ್ ಆಗೋದಿಲ್ವೋ ಅಥವಾ ಲ್ಯಾಕ್ಟೋಸ್ ಇಂಟಾಲರೆಂಟ್ ಪೀಪಲ್ ಅಂತ ಹೇಳ್ತೀವಿ, ಕೆಲವು ವ್ಯಕ್ತಿಗಳಿಗೆ ಲ್ಯಾಕ್ಟೋಸ್ ಅನ್ನುವಂತಹ ಸಕ್ಕರೆ ಅವರ ದೇಹದಲ್ಲಿ ಸರಿಯಾಗಿ ಬಳಕೆ ಆಗೋದಿಲ್ಲ ಅಥವಾ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂತ ವ್ಯಕ್ತಿಗಳು ಸಹ ಇದನ್ನು ಬಳಸುವಂತದ್ದು. ಯಾಕೆಂದ್ರೆ ಇದು ಟ್ರೈ ಬ್ಲೆಂಡ್ ಪವರ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಲ್ ಟೇಸ್ಟ್, ಇದರಲ್ಲಿ ಯಾವುದೇ ಒಂದು ಸಕ್ಕರೆ ಹಾಕಿರೋದಿಲ್ಲ, ಖಾರ ಉಪ್ಪು ಹುಳಿ ಇರೋದಿಲ್ಲ. ಇದನ್ನ ನಾವು ಯಾವ ಪದಾರ್ಥಗಳಿಗೆ ಬೆರೆಸುತ್ತೇವೆಯೋ ಅದೇ ಒಂದು ರುಚಿಯನ್ನ ಕೊಡುವಂತದ್ದು. ಸೊ ನ್ಯೂಟ್ರಲ್ ಟೇಸ್ಟ್ ಇರುತ್ತೆ. ಯಾವುದೇ ರೀತಿ ಒಂದು ಕೃತಕವಾದ ಕಲರ್ಸ್ ಆಗಿರಬಹುದು, ಫ್ಲೇವರ್ಸ್ ಆಗಿರಬಹುದು, ಪ್ರಿಸರ್ವೇಟರ್ಸ್ ಆಗಿರಬಹುದು ಅಥವಾ ಸಕ್ಕರೆ ಆಗಿರಬಹುದು ಇದರಲ್ಲಿ ಹಾಕಿರೋದಿಲ್ಲ. ಸೊ ಅದಕ್ಕೋಸ್ಕರ ನೋ ಆಡೆಡ್ ಕಲರ್ಸ್, ಫ್ಲೇವರ್ಸ್
ಪ್ರಿಸರ್ವೇಟರ್ಸ್ ಆರ್ ಶುಗರ್ ಅಂತ ಕರಿತೀವಿ. ಸೊ ರಿಟೈನ್ಸ್ ಇಟ್ಸ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನಾವಿದನ್ನ ಆಹಾರ ಪದಾರ್ಥಗಳ ಮೂಲಕ ತಯಾರು ಮಾಡ್ಕೊಳ್ಬೇಕಾದ್ರೆ ಸೊ ನಾವಿದನ್ನ ಬಿಸಿ ಮಾಡಿದ್ರು ಸಹ ಇದರಲ್ಲಿ ಯಾವುದೇ ಪೋಷಕಾಂಶಗಳನ್ನ ಕಳೆದುಕೊಳ್ಳುವಂತಹ ಅಂಶಗಳು ಇಲ್ಲಿ ಕಂಡು ಬರುವುದಿಲ್ಲ. ಇಟ್ ಈಸ್ ಅ ಹೀಟ್ ರೆಸಿಸ್ಟೆಂಟ್ ಅಂತ ಕರಿತೀವಿ ಅಪ್ ಟು ಎನ್ ಎಕ್ಸ್ಟೆಂಟ್. ಫ್ರೀ ಫ್ಲೋಯಿಂಗ್ ಅಂಡ್ ಹೈಲಿ ಸಾಲ್ಯುಬಲ್. ನಾವು ನೀರಲ್ಲಿ ಅಥವಾ ದ್ರವ ಪದಾರ್ಥಗಳಲ್ಲಿ ಇದನ್ನ ಬೆರೆಸಿದಾಗ ತುಂಬಾ ಸುಲಭವಾಗಿ ಮಿಶ್ರಣಗೊಳ್ಳುತ್ತೆ, ಅದನ್ನು ನಾವು ಗಮನಿಸಬಹುದು. ಅಂಡ್ ಬೆಸ್ಟ್ ಆಫ್ ದಿ ಬೆಸ್ಟ್ ಇಂಗ್ರೀಡಿಯಂಟ್ ಫ್ರಮ್ ದ ವರ್ಲ್ಡ್ ಬೆಸ್ಟ್ ಮ್ಯಾನುಫ್ಯಾಕ್ಚರರ್. ಈ ಉತ್ಪನ್ನಗಳು ಅಥವಾ ಇದನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಪೂರೈಕೆಗಳು ಅಥವಾ ಮೂಲ ವಸ್ತುಗಳು ಅಂತ ಏನ್ ಕರಿತೀವಿ, ಸೊ ವರ್ಲ್ಡ್ಸ್ ಅಥವಾ ಜಾಗತಿಕ ಮಟ್ಟದ ಒಂದು ಉನ್ನತ ಗುಣಮಟ್ಟದ ಮ್ಯಾನುಫ್ಯಾಕ್ಚರರ್ಸ್ ಇಂದ ಇದನ್ನ ತರಿಸಿಕೊಳ್ಳಲಾಗುತ್ತದೆ. ಅದನ್ನು ನಾವು ಇಲ್ಲಿ ಗಮನಿಸಬಹುದು. ಇದನ್ನು ಯಾರೆಲ್ಲ ತಗೋಬಹುದು ಅಂತ ಹೇಳಿದ್ರೆ ಮಕ್ಕಳಿಗೆ, ವಿಶೇಷವಾಗಿ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಬೆಳೆಯುವಂತಹ ಮಕ್ಕಳಿಗೆ, ಹಾಗೂ ಅಡೋಲಸೆಂಟ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ, ಪ್ರೌಢಾವಸ್ಥೆಯಲ್ಲಿರುವಂತಹ ಮಕ್ಕಳಿಗೆ, ಅಡಲ್ಟ್ ವಯಸ್ಕರಿಗೆ, ವೃದ್ಧರಿಗೆ, ಈವನ್ ಸ್ಪೋರ್ಟ್ಸ್ ಅಂಡ್ ಆಕ್ಟಿವ್ ಪೀಪಲ್. ಸೊ ಈ ಒಂದು ಅತಿ ಹೆಚ್ಚಾಗಿ ಆಟೋಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೆ ಇದನ್ನ ಬಳಸುವಂತದ್ದು. ಯಾವ ರೀತಿ ಬಳಸಬೇಕು, ಸಜೆಸ್ಟೆಡ್ ಯೂಸೇಜ್. ಒಂದು ಸ್ಕೂಪ್ ಅಂದ್ರೆ 10 ಗ್ರಾಮ್ ಪೌಡರ್ ಅಂತ ನಾವು ಇದು ಕರಿತೀವಿ, ದಿವಸಕ್ಕೆ 3 ಸಲ ಇದನ್ನ ಬಳಸಬಹುದು, ಮ್ಯಾಕ್ಸಿಮಮ್ ಅಪ್ ಟು 3 ಟೈಮ್ಸ್ ಅಂತ ಹೇಳ್ತೀವಿ. ಯಾವುದ್ರ ಮೂಲಕ, ಸೊ ಯಾವುದೇ ರೀತಿ ದ್ರವರೂಪದ ಪದಾರ್ಥಗಳು, ಹಾಲು, ಮಜ್ಜಿಗೆ ಅಥವಾ ಇನ್ಯಾವುದೇ ಬೇಕ್ಡ್ ಐಟಮ್ಸ್, ಮನೆಯಲ್ಲಿ ಮಾಡುವಂತಹ ಚಪಾತಿ ಆಗಿರಬಹುದು, ಚಪಾತಿ ಹಿಟ್ಟಲ್ಲಿ ಬೆರೆಸಿ ತೆಗೆದುಕೊಳ್ಳುವಂಥದ್ದು, ಅಥವಾ ರೊಟ್ಟಿ ಮಾಡುವ ಸಂದರ್ಭಗಳಲ್ಲಿ ರೊಟ್ಟಿಯ ಹಿಟ್ಟಿನ ಜೊತೆಗೆ ಇದನ್ನ ಮಿಶ್ರಣ ಮಾಡಿ ಇದನ್ನ ಬಳಸುವಂಥದ್ದು. ಅದೇ ರೀತಿ ಹಣ್ಣಿನ ರಸ, ಹಾಲಿನ ಉತ್ಪನ್ನಗಳು, ಅಥವಾ ಇಡ್ಲಿ, ದೋಸೆ ಮಾಡುವಂತಹ ಹಿಟ್ಟಲ್ಲಿ ಬ್ಯಾಟರ್ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಬಳಸುವಂಥದ್ದು. ಸೊ ಹಲವಾರು ರೀತಿಯಲ್ಲಿ ಇದನ್ನ ನಮ್ಮ ಕುಟುಂಬದ ಎಲ್ಲ ಒಂದು ವ್ಯಕ್ತಿಗಳಿಗೆ ನಾವು ಇದನ್ನ ಬಳಸಬಹುದು. 4 ರೀತಿಯ ವ್ಯಕ್ತಿಗಳು: ಮಕ್ಕಳು, ವೃದ್ಧರು, ಆಕ್ಟಿವ್ ಪೀಪಲ್ ಅಂಡ್ ವಯಸ್ಕರು, ಮನೆ ಮಂದಿಗೆ ಬೇಕಾದಂತಹ ಒಂದು ಮೂಲಭೂತ ಪೋಷಕಾಂಶ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ. ಈ ಯಾವುದೇ ಸಪ್ಲಿಮೆಂಟೇಶನ್ ಯಾವುದೇ ಕಾಯಿಲೆಯನ್ನ ನಾವು ಕ್ಯೂರ್ ಮಾಡೋದಕ್ಕೆ ಅಥವಾ ಡಯಾಗ್ನೈಸ್ ಮಾಡೋದಕ್ಕೆ ಇದನ್ನ ಬಳಸುವಂತದಲ್ಲ. ಅಥವಾ ಪ್ರೆಗ್ನೆಂಟ್ ಹಾಗೂ ಲ್ಯಾಕ್ಟೇಟಿಂಗ್ ವುಮೆನ್ ಹಾಗೂ ಯಾವುದೇ ವ್ಯಕ್ತಿಗಳು ಅನಾರೋಗ್ಯಕ್ಕೆ ಒಳಪಟ್ಟಿದ್ದಾರೆ ಅಥವಾ ಮೆಡಿಕಲ್ ಕಂಡೀಷನ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಇದನ್ನ ಡಾಕ್ಟರ್ ಸಲಹೆ ಮೇರೆಗೆ ಈ ಪ್ರಾಡಕ್ಟ್ ಅನ್ನ ಬಳಸುವಂತದ್ದು. ಸೊ ಇಷ್ಟ ಹೇಳ್ತಾ ನನ್ನ ಆಲ್ ಪ್ಲಾಂಟ್ ಪ್ರೋಟೀನ್ ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ವೆಯ್ಟ್ ಮಾಡ್ತೀರಿ. ಇನ್ನಷ್ಟು ಮಾಹಿತಿಯೊಂದಿಗೆ ಬೇರೆ ಪ್ರಾಡಕ್ಟ್ ನೊಂದಿಗೆ ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಾಡಕ್ಟ್ ನ ಬಗ್ಗೆ ತಿಳ್ಕೊಳ್ಳಿ, ಮಾಹಿತಿ ತಿಳ್ಕೊಳ್ಳಿ, ಬೇರೆಯವರಿಗೆ ಹೇಳಿ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.